ಹಾಯ್ ಹಲೋ ನಮಸ್ಕಾರ. NH ವಿಜಯ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಕೆಸೆಟ್ ಒಳಗಡೆ ನೆಟ್ ಒಳಗಡೆ ಬಹಳ ಕ್ವಶನ್ ಗಳನ್ನ ಇಲ್ಲಿ ರೇಸ್ ಮಾಡ್ತಾರೆ. ಗೈಡೆನ್ಸ್ ಎಲ್ಲ ಟೀಚರ್ಗೆ ಆಗಿರುತ್ತೆ. ಓನ್ಲಿ ಕಮ್ಯುನಿಕೇಶನ್ ಆಗಿರುತ್ತೆ, ಒನ್ ವೇ ಕಮ್ಯುನಿಕೇಶನ್ ಆಗಿರುತ್ತೆ. ನಾನು ಇಲ್ಲಿ ಬರ್ದೀನಿ ಒನ್ ವೇ ಕಮ್ಯುನಿಕೇಶನ್. ಟೀಚರ್ ಏನ್ ಹೇಳ್ತಾರ ವಿದ್ಯಾರ್ಥಿಗಳನ್ನ ಅದನ್ನ ಕೇಳಬೇಕು. ದಟ್ ಈಸ್ ಓನ್ಲಿ ಅದ್ರ ಒಂದು ಕಲಿತಕ್ಕಂಥ ವಿಚಾರ ಒಳಗಡೆ ಅದ್ರ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಅಂತ ಕಲಿತಿರ್ತೀವಿ, ಹೌದಾ? ಆ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಬಹುದು. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನರ್ಥ ಜಾಸ್ತಿ ಆಗಿರ್ತದೆ. ಓಕೆ, ಇಲ್ಲಿ ಏನಿರ್ತದ್ರಿ ನೀವು ಬರುತ್ತಾ, ಪ್ರಜ್ಞೆ ಬರುತ್ತಾ, ವಿಚಾರ ಬರುತ್ತಾ, ಅವ್ರ ಏನ್ ಮಾಡ್ತಾರ ಅದನ್ನ ವಿಮರ್ಶೆ ಮಾಡ್ತಾರ. ಅದಾದ್ಮೇಲೆ ಅವ್ರಿಗೆ ಏನ್ ಬರ್ತದೆ, ಒಂದ್ ನಾಲೆಡ್ಜ್ ಬರ್ತದ, ಹೌದಾ? ಆ ಒಂದ್ ನಾಲೆಡ್ಜ್ ಎಲ್ಲಿ ಬೆಳಿತದ್ರಿ? ವಿದ್ಯಾರ್ಥಿಗಳು ಎಲ್ಲಿ ಬೆಳಿತಾರ್ರಿ? ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಒಳಗಡೆ ಅಂದ್ರೆ ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು. ಇಲ್ಲಿ ಕಮ್ಯುನಿಕೇಶನ್ ಏನಿರ್ತಾರೆ, ಫೀಡ್ಬ್ಯಾಕ್ ಇರುತ್ತೆ. ಇಲ್ಲಿ ಏನಿರ್ತಾರೆ ಫೀಡ್ಬ್ಯಾಕ್. ಸೊ ಇಲ್ಲೇನ್ ಇರಲ್ರಿ, ಫೀಡ್ಬ್ಯಾಕ್ ಇರಲ್ಲ. ಇದನ್ನು ಸಮೇತ ಕೇಳಿಬಿಡ್ತಾರ. ಫೀಡ್ಬ್ಯಾಕ್ ಯಾವೊಂದು ನಾವು ಟೀಚಿಂಗ್ ಲೆವೆಲ್ ಒಳಗಡೆ ನೋಡ್ತೀವಿ, ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಒಳಗೆ ನೋಡ್ತೀವಿ, ಏನ್ ಅದಾದ್ಮೇಲೆ ರಿಫ್ಲೆಕ್ಟಿವ್ ಲೆವೆಲ್ ಒಳಗೆ ಸಮೇತ ನೋಡ್ತೀವಿ. ಬಟ್ ಎಲ್ಲಿ ನೋಡಲ್ರಿ, ಮೆಮೊರಿ ಲೆವೆಲ್ ಒಳಗ ನೋಡಲ್ಲ. ಈ ರೀತಿ ಕಾನ್ಸೆಪ್ಟ್ ಗಳು ನೀವ್ ಏನಾಗ್ಬೋದು, ಏನಾಗುತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಆರಾಮ್ಸೆ ಎಕ್ಸಾಮ್ ಒಳಗಡೆ ನೀವು ಕ್ಲಿಯರ್ ಮಾಡಕ ಸಾಧ್ಯ ಆಗುತ್ತೆ. ದೆನ್ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಇಸ್ ಮೋರ್ ಆಕ್ಟಿವ್. ಏನಿಲ್ಲದ್ರಿ, ವಿದ್ಯಾರ್ಥಿ ಏನಾಗಿರ್ತಾನೆ ಇಲ್ಲಿ ಮೋರ್ ಆಕ್ಟಿವ್ ಆಗಿರ್ತಾನ. ಅವನು ಸ್ವತಃ ಕಲಿತಿರ್ತಾನ, ಸ್ವತಃ ತಿಳ್ಕೊಂತಿರ್ತಾನ, ಹೌದಾ? ಸ್ವತಃ ವಿಷಯ ಜ್ಞಾನದ ಬಗ್ಗೆ ಅವನಿಗೆ ಆಸಕ್ತಿ ಇರ್ತದ. ಏನಿರ್ತದ್ರಿ? ಹಾಯ್ ಹಲೋ ನಮಸ್ಕಾರ. NH ವಿಜಯ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಲೆವೆಲ್ಸ್ ಆಫ್ ಟೀಚಿಂಗ್ ಬಗ್ಗೆ. ಸೊ ಲೆವೆಲ್ಸ್ ಆಫ್ ಟೀಚಿಂಗ್ ಯಾವ್ದಪ್ಪ ಅಂತಂದ್ರೆ ಮೆಮೊರಿ ಲೆವೆಲ್ ಟೀಚಿಂಗ್, ಹೌದಾ? ದೆನ್ ಅದಾದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಅದಾದ್ಮೇಲೆ ರಿಫ್ಲೆಕ್ಟಿವ್ ಲೆವೆಲ್. ಸೊ ಇವತ್ ಬಂದ್ಬಿಟ್ಟು ಮೆಮೊರಿ ಲೆವೆಲ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಬಗ್ಗೆ ತಿಳ್ಕೊಂಡ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಕೆಸೆಟ್ ಒಳಗಡೆ ನೆಟ್ ಒಳಗಡೆ ಬಹಳ ಕ್ವಶನ್ ಗಳನ್ನ ಇಲ್ಲಿ ರೇಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಮೆಮೊರಿ ಲೆವೆಲ್ ಒಳಗಡೆ ಸ್ಟೂಡೆಂಟ್ ಸೆಂಟ್ರಿಕ್ ಯಾವ ರೀತಿ ಇರ್ತಾರೆ, ಸ್ಟೂಡೆಂಟ್ ಯಾವ ರೀತಿ ಬಿಹೇವಿಯರ್ ಮಾಡಬೇಕು, ಟೀಚರ್ ಯಾವ ರೀತಿ ಬಿಹೇವಿಯರ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಗಳೇನು, ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ಯಾವ ರೀತಿ ತೆಗಿತಾರ, ಅದ್ರ ಬಗ್ಗೆ ಓವರ್ ಆಲ್ ಆಗಿ ಪ್ರತಿ ಒಂದ್ ವರ್ಡ್ ಸಮೇತ ಬಹಳ ಇಂಪಾರ್ಟೆಂಟ್. ಓಕೆ, ಒಂದ್ ವರ್ಡ್ ನೀವು ಇಲ್ಲಿ ಬರೆದಿರ್ತಕ್ಕಂಥ ಪ್ರತಿ ಒಂದ್ ವರ್ಡ್ ನ ಕ್ಯಾರಿ ಮಾಡಿದ್ರು ಬಹಳ ಸಿಂಪಲ್ ಆಗಿ ಏನಾಗುತ್ತೆ, ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ದೆನ್ ನಿಮ್ ರಿಫ್ಲೆಕ್ಟಿವ್ ಲೆವೆಲ್ ಏನಾಗುತ್ತಾ, ಇಟ್ಸ್ ಗುಡ್. ಓಕೆ, ಸೊ ಲೆಟ್ ಮಿ ಸ್ಟಾರ್ಟ್ ಕ್ಲಾಸ್. ಓಕೆ, ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಹೌದಾ? ಸೊ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಒಳಗಡೆ ಫಸ್ಟ್ ಬಂದ್ಬಿಟ್ಟು ಪ್ರೊಪನೆಂಟ್ ಅಂತಂದ್ರೆ ಪ್ರತಿಪಾದಕರು ಯಾರು, ಮೆಮೊರಿ ಲೆವೆಲ್ ಯಾರು ಪ್ರತಿಪಾದನೆ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ನಾನು ಬರೆದಿದ್ದೀನಿ ಬಹಳ ಸಲ ವಿದ್ಯಾರ್ಥಿಗಳಿಗೆ. ಸರ್ ನಾವು ಇಂಗ್ಲಿಷ್ ಒಳಗಡೆ ನೀವು ಅಷ್ಟು ಇಂಗ್ಲಿಷ್ ಬರೀತೀರಿ, ನಾವ್ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತಂತ ಒಂದು ಪ್ರಶ್ನೆಗಳನ್ನ ಕೇಳತಕ್ಕಂಥ ಸಂದರ್ಭ ನೋಡಿದೀವಿ. ಸೊ ಹಂಗಾಗಿ ಅರ್ಬರ್ಟ್ ಅವರು, ಸೊ ನಿನ್ನೆ ನಾವು ಕ್ಲಾಸ್ ಹೇಳ್ತಕ್ಕಂಥ ಸಂದರ್ಭದೊಳಗಡೆ ಅರ್ಬರ್ಟ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿದೀವಿ, ಹೌದಾ? ಅವ್ರು ಏನ್ ಹೇಳಿದ್ರೆ ನಿನ್ನೆ ಪ್ರಿಪರೇಷನ್, ಪ್ರೆಸೆಂಟೇಶನ್ ಅದ್ರ ಬಗ್ಗೆ ಎಲ್ಲಾನು ಹೇಳ್ಕೊಂಡು ಹೋದ್ರು. ಓಕೆ, ಸೊ ಇಲ್ಲಿ ಥಾಟ್ಲೆಸ್, ಇಲ್ಲಿ ವಿಚಾರಗಳೇನೇ ಇರ್ತಾವ್ರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ವಿಚಾರಗಳು ಏನಿರ್ತಾವ್ರಿ ಶಾರ್ಟ್ ಆಗಿರ್ತಾವ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಏನ್ ಕೊಡ್ಬೋದು ಅಂತಂದ್ರೆ ನಿನ್ನೆ ನಾನು ಹೇಳಿದೆ ಸ್ಕೂಲ್ ಎಕ್ಸಾಂಪಲ್ ಕೊಟ್ಟು, ಓಕೆ, ದೆನ್ ಅದಾದ್ಮೇಲೆ ಏನ್ ಕೊಟ್ಟಿದ್ದೆ, ಕಾಲೇಜ್ ಕೊಟ್ಟಿದ್ದೆ. ಸೊ ಇಲ್ಲಿ ಕೂಡ ಕಾಲೇಜ್ ಆಗ್ತೀನಿ ನೋಡ್ರಿ. ಓಕೆ, ಇಲ್ಲಿ ಯೂನಿವರ್ಸಿಟಿ. ಓಕೆ, ಸೊ ಯಾವ ರೀತಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತಾ, ಬೇಗ ನಿಮಗೆ ರಿಫ್ಲೆಕ್ಟಿವ್ ಮಾಡಕ್ ಸಾಧ್ಯ ಆಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳು ಇಲ್ಲಿ ಬಹಳ ವಿದ್ಯಾರ್ಥಿಗಳು ಇರ್ತಾವ ಥಾಟ್ಲೆಸ್ ಆಗಿರ್ತಾವ, ವಿಚಾರಗಳು ಕಡಿಮೆ ಇರ್ತಾವ, ಹೌದಾ? ಇನ್ನು ಅದಾದ್ಮೇಲೆ ಅಥಾರಿಟೇರಿಯನ್, ಇಲ್ಲಿ ಶಿಕ್ಷಕರು ಏನಾಗಿರ್ತಾರಪ್ಪ ಅಂತಂದ್ರೆ ಅವ್ರದೇ ಒಂದು ಸಾರ್ವಭೌಮತ್ವವಾಗಿರುತ್ತೆ, ಅವರೇ ಒಂದು ನಿರಂಕುಶವಾಗಿರ್ತಕ್ಕಂಥದ್ದು. ನೀವು ನಿನ್ನೆ ಹೇಳಿದ್ದೆ. ಸೊ ರಿಲೇಟೆಡ್ ಕ್ಲಾಸ್ ಗಳನ್ನ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ, ನಿಮಗೆ ಆ ಒಂದು ಡಾಟ್ ಕನೆಕ್ಟ್ ಮಾಡ್ಕೊಂಡಾಗ ಕರೆಕ್ಟ್ ಆಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಬರಕ ಸಾಧ್ಯ ಆಗುತ್ತೆ. ಒಂದು ಇನ್ನು ಅದಾದ್ಮೇಲೆ ಸಿಂಗಲ್ ಚೈನ್ ಲರ್ನಿಂಗ್, ಒಂದು ವಿಷಯಗಳನ್ನ ಮಾತ್ರ ಹೇಳಿಕೆಂತ ಹೋಗ್ತಾ ಇರ್ತಾರೆ, ಹೌದಾ? ಒಂದ್ ವಿಷಯ, ಓನ್ಲಿ ಸಿಂಗಲ್, ಒಂದೇ ವಿಚಾರ. ದೆನ್ ಅದಾದ್ಮೇಲೆ ಇಲ್ಲಿ ಹೇಳ್ರಿ ಟೀಚರ್ ಸೆಂಟ್ರಿಕ್, ಹೌದಾ? ಇಲ್ಲಿ ಯಾರು ಟೀಚರ್ ಅವ್ರು ಏನಾಗಿರ್ತಾರೆ, ಸೆಂಟ್ರಿಕ್ ಆಗಿರ್ತಾರೆ. ಅಂದ್ರೆ ಒಂದ್ ಕ್ಲಾಸ್ ರೂಮ್ ಇದೆ ಅಂತಂದ್ರೆ ಇಲ್ಲ ಸ್ಟೂಡೆಂಟ್ಸ್, ಓಕೆ, ಸೊ ಅವಾಗ ಟೀಚರ್ ಇವ್ರನ್ನ ಏನ್ ಮಾಡ್ತಾರೆ, ಪ್ರಭಾವ ಬೀರ್ತಿರ್ತಾರೆ. ಓನ್ಲಿ ಟೀಚರ್, ಹೌದಾ? ಇಲ್ಲಿ ಇರ್ತಕ್ಕಂಥ ಗೈಡೆನ್ಸ್ ಎಲ್ಲ ಟೀಚರ್ಗೆ ಆಗಿರುತ್ತೆ. ಓನ್ಲಿ ಕಮ್ಯುನಿಕೇಶನ್ ಆಗಿರ್ತಾವ, ಒನ್ ವೇ ಕಮ್ಯುನಿಕೇಶನ್ ಆಗಿರುತ್ತೆ. ನಾನು ಇಲ್ಲಿ ಬರ್ದೀನಿ ಒನ್ ವೇ ಕಮ್ಯುನಿಕೇಶನ್. ಟೀಚರ್ ಏನ್ ಹೇಳ್ತಾರ ವಿದ್ಯಾರ್ಥಿಗಳನ್ನ ಅದನ್ನ ಕೇಳಬೇಕು, ದಟ್ ಈಸ್ ಓನ್ಲಿ. ಅದಾದ್ಮೇಲೆ ಫ್ಯಾಕ್ಟ್ ಬೇಸ್ಡ್ ಅಂಡ್ ಮೆಮೊರೈಸ್ಡ್. ಓಕೆ, ವಾಸ್ತವಿಕ ವಿಷಯಗಳನ್ನು ಮಾತ್ರ ಅವ್ರು ಏನ್ ಮಾಡ್ಬೋದ್ರಿ, ಇಲ್ಲಿ ಫ್ಯಾಕ್ಟ್ ಬೇಸ್ಡ್ ಆಗಿ ಕಲಿತೀವಿ. ಸೊ ದೆನ್ ಕೇಳ್ಬಿಡ್ತಾರೆ ಕ್ವಶನ್, ಮೆಮೊರಿ ಲೆವೆಲ್ ಒಳಗಡೆ ಯಾವ ಇನ್ಫಾರ್ಮೇಶನ್ ಗಳು ಸಿಗ್ತವೆ, ಯಾವ ಒಂದು ವಿಷಯಗಳನ್ನ ನೋಡಕ್ ಸಾಧ್ಯ ಆಗುತ್ತಾ, ಟೀಚರ್ ಸೆಂಟರ್ ಆಗಿರ್ಬೋದು, ಅದಾದ್ಮೇಲೆ ಫ್ಯಾಕ್ಟ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಫ್ಯಾಕ್ಟ್ ಬೇಸ್ಡ್.
ವಾಸ್ತವಿಕ ಆಗಿರ್ತಕ್ಕಂಥ ವಿಷಯಗಳನ್ನ ಕಲಿತಕ್ಕಂಥದ್ದು. ಆಮೇಲೆ ಫಾರ್ ಸ್ಮಾಲ್ ಚಿಲ್ಡ್ರನ್ಸ್, ಇಲ್ಲಿ ಯಾರು ನೋಡ್ರಿ ಸಣ್ಣ ವಿದ್ಯಾರ್ಥಿಗಳಿಗೆ, ಹೌದಾ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಒಂದು ಮೆಮೊರಿ ಲೆವೆಲ್ ಮಾತ್ರ ಅರ್ಥ ಆಗುತ್ತೆ. ಓಕೆ, ದೆನ್ ಅದಾದ್ಮೇಲೆ ಒನ್ ವೇ ಕಮ್ಯುನಿಕೇಶನ್ ನೋಡ್ರಿ, ಟೀಚರ್ ಮಾತ್ರ ವಿಷಯಗಳನ್ನ ಪ್ರೊವೈಡ್ ಮಾಡ್ತಿರ್ತಾರೆ, ವಿದ್ಯಾರ್ಥಿಗಳನ್ನ ಕೇಳಿಸ್ಕೊಳ್ಬೇಕು ಅಷ್ಟೇ. ಓಕೆ, ದೆನ್ ಅದಾದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಒಳಗಡೆ ಪ್ರಪೋನೆಂಟ್ ಯಾರು? ಮ್ಯಾರಿಸನ್ ಅಂತ ಬರ್ತಾರೆ. ಯಾರು? ಮ್ಯಾರಿಸನ್. ಇಲ್ಲಿ ಆರ್ಬರ್ಟ್. ಓಕೆ, ಇಲ್ಲಿ ಮ್ಯಾರಿಸನ್. ಸೊ ಬಹಳ ಸಲ ಕೇಳ್ಬಿಡ್ತಾರ ಮೆಮೊರಿ ಲೆವೆಲ್ ಒಳಗೆ ಯಾರು ಇದನ್ನ ಪ್ರತಿಪಾದನೆ ಮಾಡಿದ್ರು? ಆರ್ಬರ್ಟ್ ಅವರು. ಅಂಡರ್ಸ್ಟ್ಯಾಂಡ್ ಲೆವೆಲ್ ಒಳಗೆ ಯಾರು ಪ್ರತಿಪಾದನೆ ಮಾಡಿದ್ರು? ಹೌದಾ, ಮ್ಯಾರಿಸನ್. ಈ ರೀತಿ ಕ್ವಶನ್ಗಳು. ಇಲ್ಲಿ ಥಾಟ್ಫುಲ್ ಅಂತ ಕೇಳಿದ್ವಿ. ಇಲ್ಲಿ ವಿಚಾರಗಳು ಏನಾಗ್ತಾವ್ರಿ ವಿದ್ಯಾರ್ಥಿಗಳಿಗೆ ಮಾಡೋದಕ್ಕ ಸಾಧ್ಯ ಆಗತ್ತ. ಹೌದಾ, ಅವರ ಒಂದು ಬೌದ್ಧಿಕ ಮಟ್ಟ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಓಕೆ, ಅದಾದ್ಮೇಲೆ ಅಥಾರಿಟೇರಿಯನ್ ಅಂಡ್ ಡೆಮೊಕ್ರೆಟಿಕ್. ಹೌದಾ, ಇಲ್ಲಿ ಸ್ವಲ್ಪ ಏನಾಗಿರುತ್ತೆ? ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಇರ್ತದ್ರಿ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಒಳಗಡೆ ಅವರು ಇಲ್ಲಿ ಕ್ವಶನ್ ಕೇಳ್ತಿರ್ತಾರ, ಧನ್ಯ ಮತ್ತೊಳ್ಳಿ ಆನ್ಸರ್ ಸಮೇತ ವಿದ್ಯಾರ್ಥಿಗಳು ಹೇಳ್ತಿರ್ತಾರ. ಇಲ್ಲಿ ಏನಾಗತ್ರಿ? ಟೂ ವೇ ಕಮ್ಯುನಿಕೇಶನ್ ಆಗಿರ್ತ. ಇಲ್ಲಿ ಬರ್ದಿದ್ದೀನಿ. ಸೊ ಟೂ ವೇ ಕಮ್ಯುನಿಕೇಶನ್ ಇಲ್ಲಿದೆ ನೋಡಿ. ಓಕೆ, ಟೂ ವೇ ಕಮ್ಯುನಿಕೇಶನ್ ಅಂದ್ರೆ ಶಿಕ್ಷಕ ಕೇಳ್ತಕ್ಕಂಥ ಕ್ವಶನ್ಗೆ ವಿದ್ಯಾರ್ಥಿ ಆನ್ಸರ್ ಮಾಡ್ತಿರ್ತಾನೆ, ವಿದ್ಯಾರ್ಥಿ ಕನ್ಫ್ಯೂಸ್ ಶಿಕ್ಷಕನಿಗೆ ಕೇಳ್ತಿರ್ತಾನ. ಹೌದಾ, ಈ ರೀತಿ ಒಂದು ನಿಸರ್ಗ, ಒಂದು ವಾತಾವರಣ, ಪರಿಸರವನ್ನು ಸೃಷ್ಟಿ ಮಾಡಿರ್ತದೆ. ಹೌದಾ, ಈ ರೀತಿಯ ಕ್ವಶನ್ ಗಳನ್ನು ಕೇಳ್ತಾರೆ ಇಲ್ಲಿ. ಅದಾದ್ಮೇಲೆ ವರ್ಬಲ್ ಅಸೋಸಿಯೇಷನ್ಸ್. ಸೊ ಪ್ರಾಬ್ಲಮ್ ಆಗಿರೋದು, ಫ್ಯಾಕ್ಟ್ ಬೇಸ್ ಆಗಿರೋದು, ಅದನ್ನ ಕೂಡಿಸ್ಕೊಂಡು ಹೇಳೋದು ವಿದ್ಯಾರ್ಥಿಗಳು ಹೇಳೋದು. ಹೌದಾ, ಯಾರು? ಶಿಕ್ಷಕರು. ದೆನ್ ಅದಾದ್ಮೇಲೆ ಸ್ಟೂಡೆಂಟ್ ಸೆಂಟ್ರಿಕ್. ಸೊ ಇಲ್ಲಿ ಯಾರು ಸೆಂಟ್ರಿಕ್ ಇತ್ರಿ? ಟೀಚರ್ ಸೆಂಟರ್ ಆಗಿತ್ತು. ಇಲ್ಲಿ ಸ್ಟೂಡೆಂಟ್ ಸೆಂಟರ್ ಅಂದ್ರೆ ಇಲ್ಲಿ ಮಾಸ್ತರ್ಗಳು ಅಥವಾ ಲೆಕ್ಚರ್ಸ್ ಅಥವಾ ಶಿಕ್ಷಕರು ಏನಾಗಿದ್ರಿ? ಕೇಂದ್ರ ಬಿಂದಾಗಿದ್ರು. ಇಲ್ಲಿ ಕೇಂದ್ರ ವಿಷಯ ಯಾರು? ವಿದ್ಯಾರ್ಥಿಗಳು. ಓಕೆ, ದೆನ್ ಅದಾದ್ಮೇಲೆ ಕಾನ್ಸೆಪ್ಟ್ ಬಿಲ್ಡ್. ಇಲ್ಲಿ ಏನಾಗ್ತಾರೆ? ಕಾನ್ಸೆಪ್ಟ್ ಬಿಲ್ಡ್ ಹಾಕಂತ ಹೋಗ್ತಾವ. ಅವರಿಗೆ ವಿದ್ಯಾರ್ಥಿಗಳಿಗೆ ವಿಚಾರ ಬಂದಾಗ ಏನಾಗುತ್ತೆ? ಅವ್ರು ಒಂದು ವಿಚಾರ ಮಾಡ್ತಾರ, ಆ ವಿಚಾರ ಯಾವ ರೀತಿ ಮಾಡ್ಬೇಕು, ಅದನ್ನ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇವರಿಗೆ ಎಲ್ಲ ಗೊತ್ತಾಕಂತ ಹೋಗುತ್ತೆ. ಎಲ್ಲಿ? ಕಾಲೇಜ್ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಅದಕ್ಕೆ ಏನ್ ಹೇಳ್ತೀವಿ ನಾವು? ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ. ದೆನ್ ಅದಾದ್ಮೇಲೆ ಪಾಸಿಟಿವ್ ಅಂಡ್ ನೆಗೆಟಿವ್ ಎಕ್ಸಾಂಪಲ್ಸ್. ಇಲ್ಲಿ ಏನ್ ಮಾಡ್ಬೋದ್ರಿ? ಶಿಕ್ಷಕರು ಏನ್ ಮಾಡ್ತಾರ ಅಂತಂದ್ರೆ ಪಾಸಿಟಿವ್ ಎಕ್ಸಾಂಪಲ್ ಕೊಡ್ತಾರೆ, ದೆನ್ ನೆಗೆಟಿವ್ ಎಕ್ಸಾಂಪಲ್ ಕೊಡ್ತಾರೆ. ಇದು ಯಾವ ರೀತಿ? ಸೊ ಫಾರ್ ಎಕ್ಸಾಂಪಲ್ ನಾವ್ ಏನಾದ್ರು ಒಂದು ಕಲಿತಕ್ಕಂಥ ವಿಷಯ ಒಳಗಡೆ ಅದ್ರ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅಂತ ಕಲಿತಿರ್ತೀವಿ. ಹೌದಾ, ಆ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬೋದು. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನರ್ಥ? ಜಾಸ್ತಿ ಆಗಿರ್ತದೆ. ಓಕೆ, ಇಲ್ಲಿ ಏನಿರ್ತದ್ರಿ? ಕಡಿಮೆ ಇರ್ತದೆ. ಓಕೆ, ಅದಾದ್ಮೇಲೆ ರಿಲೇಷನ್ ಬಿಟ್ವೀನ್ ಫ್ಯಾಕ್ಟ್. ಇದು ಒಂದು ಸಂಬಂಧಗಳು ಅಂದ್ರೆ ಫ್ಯಾಕ್ಟ್ ಒಳಗಿರ್ತಕ್ಕಂಥ ವಾಸ್ತವಿಕ ವಿಷಯಗಳಲ್ಲಿ ಇರ್ತಕ್ಕಂಥ ಸಂಬಂಧ ಏನು ಅದ್ರ ಬಗ್ಗೆ ಅವ್ರಿಗೆ ಏನ್ ಬರುತ್ತೆ? ಅರಿವು ಬರುತ್ತಾ, ಪ್ರಜ್ಞೆ ಬರುತ್ತಾ, ವಿಚಾರ ಬರುತ್ತಾ, ಅವ್ರೇನ್ ಮಾಡ್ತಾರ ಅದನ್ನ ವಿಮರ್ಶೆ ಮಾಡ್ತಾರ. ಅದಾದ್ಮೇಲೆ ಅವ್ರಿಗೆ ಏನ್ ಬರ್ತದೆ? ಒಂದ್ ನಾಲೆಡ್ಜ್ ಬರ್ತದ. ಹೌದಾ, ಆ ಒಂದ್ ನಾಲೆಡ್ಜ್ ಎಲ್ಲಿ ಬೆಳೀತದ್ರಿ? ವಿದ್ಯಾರ್ಥಿಗಳು ಎಲ್ಲಿ ಬೆಳೀತಾರ್ರಿ? ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಒಳಗಡೆ ವಿದ್ಯಾರ್ಥಿಗಳ ಒಂದು ಬೌದ್ಧಿಕ ಮಟ್ಟ, ಅವರ ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಅವ್ರ ನಾಲೆಡ್ಜ್, ಹೌದಾ, ಅವ್ರ ಶಿಕ್ಷಣ ಒಂದು ಯಾವ ರೀತಿ ತಗೋಬೇಕು ಅದ್ರ ಬಗ್ಗೆ ಅವ್ರಿಗೆ ಏನಾಗುತ್ತೆ? ಪರಿಪೂರ್ಣವಾದ ಅರಿವು ಬರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬರ್ದಿನ್ರಿ ರೂಲ್ಸ್ ಅಂದ್ರೆ ಏನೇನ್ ನಿಯಮಗಳದವ. ಹೌದಾ, ಆ ನಿಯಮಗಳು ಅದ. ನೆಕ್ಸ್ಟ್ ಲಾಸ್ ಅಂಡ್ ಥೇರಿಗಳನ್ನು ಯಾವ ರೀತಿ ಕಲಿಬೇಕು, ಯಾವ ರೀತಿ ಇಲ್ಲ, ಅದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅದ್ರ ಬಗ್ಗೆ ವಿದ್ಯಾರ್ಥಿಗಳ ಸಮೇತ ಏನ್ ಬರ್ತಾರೆ? ಇಲ್ಲಿ ವಿಚಾರಗಳು ಬರ್ತವೆ. ಇಲ್ಲಿ ಓನ್ಲಿ ಟೀಚರ್ ಸೆಂಟ್ರಿಕ್. ಇಲ್ಲಿ ಟೀಚರ್ ಹೇಳಿದ್ ಮಾತ್ರ ವಿದ್ಯಾರ್ಥಿಗಳು ಕೇಳ್ತಿರ್ತಾರ, ಅವರ ಮನೋಭಾವ ಕಡಿಮೆ ಇರ್ತದ, ಅವರ ಒಂದು ಕೆಪಬಿಲಿಟಿ ಏನಿರುತ್ತೆ ಕಡಿಮೆ ಇರುತ್ತೆ. ಇಲ್ಲಿ ಹೆಂಗ್ ಹೇಳ್ರಿ? ಇಲ್ಲಿ ಒಂದಿಷ್ಟು ಜಾಸ್ತಿ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಮನೋಭಾವ ಜಾಸ್ತಿ ಇರುತ್ತೆ, ಅವ್ರ ಕಲಿಕೆಯ ಒಂದು ಗುಣಮಟ್ಟ ಸಮೇತ ಏನಾಗಿರುತ್ತೆ? ದಿನೇ ದಿನೇ ಹೆಚ್ಚಾಕಂತ ಹೋಗ್ತಾ ಇರುತ್ತೆ. ಎಲ್ಲಿ? ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಅರ್ಥ ಆಯ್ತಾ? ದೆನ್ ಅದಾದ್ಮೇಲೆ ಓಕೆ, ಟೂ ವೇ ಕಮ್ಯುನಿಕೇಶನ್. ಓಕೆ, ಟೂ ವೇ ಕಮ್ಯುನಿಕೇಶನ್ ಅವಾಗ್ಲೇ ಹೇಳಿದೆ ನಾನು. ಅಂದ್ರೆ ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು. ಇಲ್ಲಿ ಕಮ್ಯುನಿಕೇಶನ್ ಏನಿರ್ತಾರೆ? ಫೀಡ್ಬ್ಯಾಕ್ ಇರುತ್ತೆ. ಇಲ್ಲಿ ಏನಿರ್ತಾರೆ? ಫೀಡ್ಬ್ಯಾಕ್. ಸೊ ಇಲ್ಲಿ ಏನಿರಲ್ರಿ? ಫೀಡ್ಬ್ಯಾಕ್ ಇರಲ್ಲ. ಇದನ್ನು ಸಮೇತ ಕೇಳಿಬಿಡ್ತಾರ. ಫೀಡ್ಬ್ಯಾಕ್ ಯಾವೊಂದು ನಾವು ಟೀಚಿಂಗ್ ಲೆವೆಲ್ ಒಳಗಡೆ ನೋಡ್ತೀವಿ, ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಒಳಗೆ ನೋಡ್ತೀವಿ, ಏನ್ ಅದಾದ್ಮೇಲೆ ರಿಫ್ಲೆಕ್ಟಿವ್ ಲೆವೆಲ್ ಒಳಗೆ ಸಮೇತ ನೋಡ್ತೀವಿ. ಬಟ್ ಎಲ್ಲಿ ನೋಡಲ್ರಿ? ಮೆಮೊರಿ ಲೆವೆಲ್ ಒಳಗ ನೋಡಲ್ಲ. ಈ ರೀತಿ ಕಾನ್ಸೆಪ್ಟ್ ಗಳು ನೀವ್ ಏನಾಗ್ಬೋದು? ಏನಾಗುತ್ತೆ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಆರಾಮ್ಸೆ ಎಕ್ಸಾಮ್ ಒಳಗಡೆ ನೀವು ಕ್ಲಿಯರ್ ಮಾಡಕ ಸಾಧ್ಯ ಆಗುತ್ತೆ. ದೆನ್ ಅದಾದ್ಮೇಲೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಬಹಳ ಇಂಪಾರ್ಟೆಂಟ್ ಲೆವೆಲ್. ಇಲ್ಲಿ ನಾವು ಹಿಂಗಪ್ಪ ಅಂದ್ರೆ ಸ್ಕೂಲು, ದೆನ್ ಅದಾದ್ಮೇಲೆ ಕಾಲೇಜು, ಅದಾದ್ಮೇಲೆ ಅವರು ಯೂನಿವರ್ಸಿಟಿಗೆ ಬರ್ತಾರೆ. ಓಕೆ, ಅವಾಗ ಅವ್ರ ಬಿಹೇವಿಯರ್ಗಳು ಹೆಂಗಿರುತ್ತೆ? ಈ ರೀತಿ ಸರಳವಾಗಿರ್ತಕ್ಕಂಥ ಎಕ್ಸಾಮ್ ಕೊಟ್ರೆ ಬೇಗ ಅರ್ಥ ಆಗುತ್ತೆ ಒಂದು ಉದ್ದೇಶಕ್ಕೆ. ಓಕೆ, ಇಲ್ಲಿ ಏನಾಗುತ್ತೆ? ಪ್ರೊಪೋನೆಂಟ್ ಯಾರ್ರಿ? ಹಂಟ್ ಅಂತ ಬರ್ತಾರೆ. ಅಂದ್ರೆ ಪ್ರತಿಪಾದಕರು ಯಾರು ರಿಫ್ಲೆಕ್ಟಿವ್ ಲೆವೆಲ್ ಪ್ರತಿಪಾದನೆ ಮಾಡಿದ್ರ ಅಂತಂದ್ರೆ ಹಂಟ್ ಅವರು. ಇಲ್ಲಿ ನೋಡ್ರಿ ಮೋಸ್ಟ್ ಥಾಟ್ಫುಲ್ ಅಂತ ಐತಿ. ಇಲ್ಲಿ ಲೆಸ್ ಥಾಟ್ಫುಲ್, ಇಲ್ಲಿ ಥಾಟ್ಫುಲ್, ಇಲ್ಲಿ ಮೋಸ್ಟ್ ಥಾಟ್ಫುಲ್. ಓಕೆ, ಇಲ್ಲಿ ವಿಚಾರಗಳು ಏನಿರ್ತಾವ್ರಿ? ಜಾಸ್ತಿ ಆಗಿರ್ತಾವ. ಓಕೆ, ಹೆಚ್ಚಾಗಿರ್ತಾವ. ಹೌದಾ, ಅವರ ಬೌದ್ಧಿಕ ಮಟ್ಟ ಬಹಳ ಒಂದು ಉತ್ತಮ ಒಂದು ರೀತಿಯಲ್ಲಿ ಹೋಗ್ತಾ ಇರ್ತದೆ. ಹೌದಾ, ಗುಣಮಟ್ಟ ಸಮೇತ ಅವ್ರದ್ದು ಉತ್ತಮ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ವೆರಿ ಥಾಟ್ಫುಲ್, ವಿಚಾರಗಳು ಬಹಳ ದೊಡ್ಡ ಬರ್ತವೆ. ಅದೇನ್ ಅದಾದ್ಮೇಲೆ ಟೋಟಲಿ ಸ್ಟೂಡೆಂಟ್ ಸೆಂಟ್ರಿಕ್. ಇಲ್ಲಿ
ಏನಾಗಿರ್ತಾರೆ ಸ್ಟೂಡೆಂಟ್ ಸೆಂಟ್ರಿಕ್ ಅಂತ ಹೇಳಿದೆ, ಹೌದಾ. ಬಟ್ ಇಲ್ಲಿ ಟೋಟಲಿ ಇರಲ್ಲ. ಸೊ ಇಲ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಟೀಚರ್ಸ್ ಮತ್ತೆ ಬಿಲ್ಡ್ ಆಗಿರ್ತಾರೆ. ಬಟ್ ಇಲ್ಲಿ ಏನಿರ್ತದೆ ಫುಲ್ ಟೋಟಲಿಗೆ ಸ್ಟೂಡೆಂಟ್ ಗೆ ಏನಿರ್ತದೆ ಸ್ವಾತಂತ್ರ್ಯ ಇರ್ತದ, ಹೌದಾ. ಫುಲ್ ಟೋಟಲಿ ಸ್ಟೂಡೆಂಟ್ ಸೆಂಟ್ರಿಕ್. ಸೊ ಇದನ್ನ ಸಣ್ಣ ಒಂದು ಟ್ರಿಕ್ಸ್ ಅಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ಟೀಚರ್, ಅದಾದ್ಮೇಲೆ ಇಲ್ಲಿ ಸ್ಟೂಡೆಂಟ್ ಸ್ಮಾಲ್, ಸ್ವಲ್ಪ ಮೀಡಿಯಂ, ಓಕೆ. ದೆನ್ ಇಲ್ಲಿ ಫುಲ್, ಅರ್ಥ ಆಯ್ತ್ರಿ, ಓಕೆ. ದೆನ್ ಅದಾದ್ಮೇಲೆ ಪರ್ಪೋಸ್ಲಿ ಅಕ್ವೈರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಸೈಟ್ಸ್ ಪ್ರಿನ್ಸಿಪಲ್ ಥಿಂಕಿಂಗ್. ಸೊ ಇಲ್ಲಿ ಏನಾಗತ್ರಿ, ಒಬ್ಬ ವಿದ್ಯಾರ್ಥಿಯ ಒಂದು ಉದ್ದೇಶ ಅವ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಯಾವ ರೀತಿ ಬೆಳೆದಿದಪ್ಪ ಅವ್ನ ಥಿಂಕಿಂಗ್ ಲೆವೆಲ್ ಅಪ್ಪ ಅಂದ್ರೆ ಇಲ್ಲಿ ನೋಡ್ತೀವಿ ನಾವು ರಿಫ್ಲೆಕ್ಟಿವ್ ಲೆವೆಲ್ ಒಳಗಡೆ ಕಾಣಕ ಸಾಧ್ಯ ಆಗುತ್ತೆ. ಅದೇನ್ ಅದಾದ್ಮೇಲೆ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಇಸ್ ಮೋರ್ ಆಕ್ಟಿವ್. ಏನಿಲ್ಲದನ್ರಿ, ವಿದ್ಯಾರ್ಥಿ ಏನಾಗಿರ್ತಾನೆ ಇಲ್ಲಿ ಮೋರ್ ಆಕ್ಟಿವ್ ಆಗಿರ್ತಾನ. ಅವನು ಸ್ವತಃ ಕಲಿತಿರ್ತಾನ, ಸ್ವತಃ ತಿಳ್ಕೊಂತಿರ್ತಾನ, ಹೌದಾ. ಸ್ವತಃ ವಿಷಯ ಜ್ಞಾನದ ಬಗ್ಗೆ ಅವನಿಗೆ ಆಸಕ್ತಿ ಇರ್ತದ. ಏನಿರ್ತದ್ರಿ, ಆಸಕ್ತಿ, ಹೌದಾ. ಇಲ್ಲಿ ಏನಿರ್ತದ ಆಸಕ್ತಿ ಜಾಸ್ತಿ ಆಗಿರ್ತದ. ದೆನ್ ಅದಾದ್ಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇಲ್ಲಿ ಏನಾಗತ್ರಿ, ವಿದ್ಯಾರ್ಥಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೆಳೀತದ. ಎಲ್ಲಿ, ರಿಫ್ಲೆಕ್ಟಿವ್ ಲೆವೆಲ್ ಒಳಗಡೆ ಇದನ್ನ ಸಮೇತ ಕೇಳ್ತಾರ. ಅಂದ್ರೆ ಈ ರೀತಿ. ಆಮೇಲೆ ಲಾಜಿಕಲ್ ಥಿಂಕಿಂಗ್, ಹೌದಾ, ವಿಚಾರ ಮಾಡ್ತಕ್ಕಂಥ ಶಕ್ತಿ ಬಹಳ ಅದ್ಭುತವಾಗಿ ಎಲ್ಲಿ ಬೆಳೀತದ್ರಿ, ಈ ರೀತಿ. ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನಮಗೇನ್ ಬರ್ತಾ ವಿಮರ್ಶೆ ಮಾಡಕ ಸಾಧ್ಯ ಆಗುತ್ತೆ ಇಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಒಳಗಡೆ. ಅದಾದ್ಮೇಲೆ ಇಲ್ಲಿ ಏನಿರ್ತಾನ್ರಿ, ವಿದ್ಯಾರ್ಥಿ ಇಂಡಿಪೆಂಡೆಂಟ್ ಇರ್ತಾನ, ಸ್ವತಂತ್ರ ಆಗಿರ್ತಾನ ಅವನು, ಹೌದಾ. ಸ್ವತಂತ್ರ ಫುಲ್, ಅವ್ನಿಗೆ ಏನ್ ಬೇಕನ್ನೋದ್ರ ಬಗ್ಗೆ ಅವನಿಗೆ ಪರಿಪೂರ್ಣವಾದ ಅರಿವು ಇರ್ತದ. ಅದನ್ನ ಅವ್ನ ಏನ್ ಮಾಡ್ತಾನ್ರಿ, ಹುಡುಕ್ತಾ ಇರ್ತಾನೆ, ಹುಡುಕಿ ಅದನ್ನ ತಗೊಂತಾ ಇರ್ತಾನೆ. ಎಲ್ಲಿ, ರಿಫ್ಲೆಕ್ಟಿವ್ ಲೆವೆಲ್ ಒಳಗಡೆ. ಇಲ್ಲಿ ಏನಾಗಿರ್ತದ, ಅಷ್ಟು ವಿಷಯಗಳನ್ನ ತಿಳ್ಕೊಳೋ ಸಾಮರ್ಥ್ಯ ಇರೋದಲ್ಲ, ಸಾಮರ್ಥ್ಯ ಒಂದಿಷ್ಟು ಮಟ್ಟಕ್ಕೆ ಬಂದಿರುತ್ತ. ಇಲ್ಲಿ ಕಂಪ್ಲೀಟ್ ಆಗಿ ಅವನ್ ಏನಾಗಿರ್ತಾನ, ಮೋಸ್ಟ್ ಥಾಟ್ಫುಲ್ ಆಗಿರ್ತಾನ. ಓಕೆ, ಅರ್ಥ ಆಯ್ತಲ್ರಿ. ಸೊ ಇಲ್ಲಿ ಒಂದ್ ಡೈಗ್ರಾಮ್ ಇದೆ ನೋಡಿ. ಸೊ ಇಲ್ಲಿ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಸೊ ಇಲ್ಲಿ ಲೋ ಅಂತ ಬರ್ದೀನಿ, ಇಲ್ಲಿ ಐ ಅಂತ ಬರ್ದೀನಿ. ಓಕೆ, ಇಲ್ಲಿ ವಿದ್ಯಾರ್ಥಿಯ ಒಂದು ಏನಾಗಿತ್ರಿ, ಆತ್ ನಾಲೆಡ್ಜ್ ಆಗಿರ್ಬೋದು, ಆತ್ ಪ್ರವೃತ್ತಿ ಆಗಿರ್ಬೋದು, ಆತ ನಡವಳಿ ಆಗಿರ್ಬೋದು, ಹೌದಾ. ಆತಿಗೆ ಏನ್ ಬೇಕಂದ್ರ ಬಗ್ಗೆ ಆತಿಗೆ ಅರಿವೇನಿರ್ತದ್ರಿ, ಕಡಿಮೆ ಇರ್ತದೆ. ಬರಬರ್ತ ಏನಾಗುತ್ತ, ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗತ್ರಿ, ಫುಲ್ ಆತಗ ಗೊತ್ತಾಗ್ಬಿಟ್ಟಿರ್ತದ, ಓ ನಾನೇನ್ ಮಾಡ್ಬೇಕು ಅದ್ರ ಬಗ್ಗೆ ಅವನಿಗೆ ಪರಿಪೂರ್ಣವಾದ ವಿಷಯ ಜ್ಞಾನ ಸಿಕ್ಕಿರ್ತದೆ. ದಿಸ್ ಈಸ್ ಮೈ ಸೈಡ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಪ್ರತಿ ಒಂದನು. ಸೊ ನಾವು ನಿನ್ನೆ ಕ್ಲಾಸ್ ಒಳಗಡೆ ಸಮೇತ ನೋಡಿದ್ವಿ, ಹೌದಾ. ಅಲ್ಲಿ ಸಮೇತ ನಾವು ಟೀಚರ್ ಸೆಂಟ್ರಿಕ್, ಸ್ಟೂಡೆಂಟ್ ಸೆಂಟ್ರಿಕ್, ಲರ್ನರ್ ಸೆಂಟ್ರಿಕ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪ್ರತಿ ಸಲ ಏನಾಗಿರ್ತಪ್ಪ ಅಂತಂದ್ರೆ ಕ್ಲಾಸ್ಗಳು ಕನೆಕ್ಟ್ ಆಗಿರ್ತಾವ. ಸೊ ಅದನ್ನ ನಾವು ಕನೆಕ್ಟ್ ಮಾಡ್ಕೊಂತ ಹೋದಾಗ ಏನಾಗುತ್ತ, ಕರೆಕ್ಟ್ ಆಗಿರ್ತಕ್ಕಂಥ ವೇ ಅಲ್ಲಿ ಹೋಗಕ್ಕೆ ಸಾಧ್ಯ ಆಗುತ್ತೆ, ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ರಿಸಲ್ಟ್ ಬರಕ ಸಾಧ್ಯ ಆಗುತ್ತೆ. ಓಕೆ, ದಿಸ್ ಇಸ್ ಮೈ ಸೈಡ್. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.